ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ನಿಮಗೆ ರವೆಯಿಂದ ಮಾಡುವಂಥ ಒಂದು ಸ್ವೀಟ್ ರೆಸಿಪಿನ ತೋರಿಸ್ತಾ ಇದ್ದೀನಿ. ನಾವೆಲ್ಲ ಸಣ್ಣವರಿದ್ದಾಗ ಅಂಗಡಿಗೆ ಹೋದಾಗ ಗಟ್ಟಿ ಕೊಡಿ ಅಂತ ಕೇಳ್ತಾ ಇದ್ವಿ. ಅವ್ರು ಕೊಡ್ತಾ ಇದ್ರು, ಯಾಕೆಂದರೆ ಅದಷ್ಟು ಗಟ್ಟಿ ಇರ್ತಾಯಿತ್ತು. ಇವತ್ತಿನ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗ್ಬೋದು ಅಂತ ನಾನು ಭಾವಿಸ್ತೀನಿ. ಹಾಗೆ ನೀವು ಇದಕ್ಕೆ ಏನಂತ ಕರಿತೀರಾ ಅಂತಲೂ ಕಮೆಂಟ್ ಮೂಲಕ ತಿಳಿಸಿ. ಬನ್ನಿ ಇದನ್ನು ಹೇಗೆ ಮಾಡೋದಂತ ನೋಡೋಣ. ಇಲ್ಲಿ ನಾನು 2 ಕಪ್ ಆಗೋಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. 1 ಕಪ್ ಆಗೋಷ್ಟು ರವೆನ ಹಾಕ್ಕೊಂಡಿದ್ದೀನಿ. 2 ಕಪ್ ಮೈದಾ, 1 ಕಪ್ಪು ರವೆ ಹಾಕ್ಕೊಂಡಿದ್ದೀನಿ. ಈಗ ಸೈಡಲ್ಲಿ ಇಟ್ಕೊಳ್ಳೋಣ. ಈಗ ಒಂದು ಮಿಕ್ಸಿ ಜಾರಿಗೆ 1 ಕಪ್ ಆಗೋಷ್ಟು ಸಕ್ಕರೆ, 4 ಏಲಕ್ಕಿ, ಮುಚ್ಚಿ ಇದನ್ನೊಂದು ಸರಿ ಪುಡಿ ಮಾಡ್ಕೊಳ್ಳಿ ಪೂರ್ತಿ. 2 ಮೊಟ್ಟೆ ಹಾಕಿ ಮತ್ತೆ ಒಂದು 2 ರೌಂಡ್ ಮಿಕ್ಸಿನಲ್ಲಿ ರೌಂಡ್ ಮಾಡ್ಕೊಳ್ಳಿ. ನಂತರ ನಾವು ಹಿಟ್ಟನ್ನೆಲ್ಲ ತೆಗೆದಿಟ್ಕೊಂಡಿದ್ವಲ್ಲ ಅದಕ್ಕೆ ಇದನ್ನು ಹಾಕ್ಕೊಳ್ಳಿ. ಇದಕ್ಕೆ ಯಾವುದೇ ರೀತಿ ನೀರೇನು ಹಾಕಬೇಕಾಗಿಲ್ಲ, ನೀರು ಹಾಕಲೂಬಾರ್ದು. ಸ್ವಲ್ಪ ಮಿಕ್ಸಿ ತೊಳೆದು ನೀರು ಹಾಕಿದ್ದೀನಿ ಅಷ್ಟೇ. ಇಲ್ಲಿ ಕಲರ್ಗೋಸ್ಕರ ನಾನು ಸ್ವಲ್ಪ ಅರಿಶಿನ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಇಲ್ಲಿ ಸ್ವಲ್ಪ ಒಂದು 3 ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ನೀವು ಈ ರೀತಿ ಮಿಕ್ಸ್ ಮಾಡುವಾಗ ಇದು ತುಂಬಾ ತೆಳು ಅಂತ ಅನಿಸುತ್ತೆ. ಇದಕ್ಕೆ ಮಿಕ್ಸ್ ಮಾಡ್ತಾನೆ ಸ್ವಲ್ಪ ಮೈದಾ ಹಿಟ್ಟನ್ನು ಹಾಕ್ಕೊಳ್ಬೇಕು. ಹಾಗೆಯೇ ಸ್ವಲ್ಪ ರವೆನೂ ಕೂಡ ಸೇರಿಸ್ಕೊಳ್ಬೇಕು. ಸೊ ಇದು ಯಾವುದೇ ರೀತಿಗೂ ತುಂಬ ತೆಳುವಾದ ಹಿಟ್ಟು ಆಗಲೇಬಾರ್ದು. ಆದಷ್ಟು ನೀವು ಇದನ್ನು ಗಟ್ಟಿಗೆ ಕಲಿಸ್ಕೊಳ್ಬೇಕಾಗತ್ತೆ. ತುಂಬ ಗಟ್ಟಿ ಇರಬೇಕು, ಹಾಗಿದ್ರೆ ಮಾತ್ರ ನಿಮಗಿದು ತುಂಬ ಗಟ್ಟಿಯಾಗಿ ಸಿಗುತ್ತೆ. ಇಲ್ಲಾಂದರೆ ನಿಮಗೆ ಅದು ತುಂಬಾ ಸಾಫ್ಟ್ ಥರ ಅನಿಸ್ಬಿಡುತ್ತೆ. ಸೊ ನೋಡಿ, ಈ ರೀತಿ ಗಟ್ಟಿಯಲ್ಲಿ ಇರಬೇಕು. ಒಂದು ಪ್ಲೇಟಿಗೆ ಇದನ್ನು ಕಲಿಸ್ಕೊಂಡಿದ್ದನ್ನು ಒಂದು ಪ್ಲೇಟಿಗೆ ಹಾಕ್ಕೊಳ್ಳಿ. ಅದನ್ನು ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ಪೂರ್ತಿಯಲ್ಲಿ, ಅಥವಾ ಕೈಯಲ್ಲಿ ಮಾಡ್ಕೊಂಡ್ರೂ ಆಗುತ್ತೆ, ಅಥವಾ ಯಾವುದಾದ್ರೂ ಒಂದು ಬೌಲ್ ಸಪೋರ್ಟ್ನಿಂದನೂ ನೀವು ಇದನ್ನು ಪೂರ್ತಿಯಾಗಿ ಸಟ್ಟಾಗಿ ಮಾಡ್ಕೊಳ್ಬೇಕು. ನಂತರ ಅದನ್ನು ಒಂದು ಪೀಸಾಗಿ ಕಟ್ ಮಾಡ್ಕೊಳ್ಳಿ. ನಿಮಗೆ ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡದಾಗಿ ನೀವು ಇದನ್ನು ಕಟ್ ಮಾಡ್ಕೊಳ್ಳಿ. ಸೊ ನೋಡಿ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ನಂತರ ಕಟ್ ಮಾಡಿರೋವಂಥ ಒಂದು ಪೀಸ್ ತೆಗೆದುಬಿಟ್ಟು ಅದಕ್ಕೆ ಈ ರೀತಿ ಒಂದು ಕಟ್ ಹಾಕ್ಕೊಳ್ಳಿ. ಆಗ ನಿಮಗೆ ಫ್ರೈ ಮಾಡುವಾಗ ಬೇಗನೆ ಬೇಯುತ್ತೆ. ನೀವು ಡೈರೆಕ್ಟ್ ಹಾಕೋದ್ರಿಂದ ಬೇಗ ಬೇಯೋದಿಲ್ಲ. ಸೊ ಈ ರೀತಿಯಾಗಿ ಮಾಡ್ಕೊಳ್ಳಿ. ಈಗ ನಾನು ಲೋ ಫ್ಲೇಮಲ್ಲಿ ಎಣ್ಣೆ ಬಿಸಿಗಿಟ್ಟಿದ್ದೀನಿ ಆಯಿತಾ. ತುಂಬ ಹೈ ಫ್ಲೇಮಲ್ಲಿ ನೀವು ಇಟ್ಬಿಟ್ರೆ ಬೇಗನೆ ಸಿದೋಗ್ಬಿಡುತ್ತೆ. ಆದಷ್ಟು ಲೋ ಫ್ಲೇಮಲ್ಲಿ ನೀವು ಇದನ್ನು, ಎಣ್ಣೆ ಕೂಡ ಅಷ್ಟೇ ಲೋ ಫ್ಲೇಮಲ್ಲೇ ಬಿಸಿಯಾಗಿರಬೇಕು. ಈಗ ನೋಡಿ, ಲೋ ಫ್ಲೇಮಲ್ಲಿಟ್ಟು ನಾನು ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಹೈ ಫ್ಲೇಮ್ ಮಾಡಿ ನೀವು ಕಾಯಿಸೋದ್ರಿಂದ ಅದು ನಿಮಗೆ ಗಟ್ಟಿ ಬರಲ್ಲ. ಸೊ ತುಂಬಾ ಸಾಫ್ಟ್ ಆಗಿರುತ್ತೆ. ನೋಡಿ, ಈಗ ಇದು ರೆಡಿ ಆಗಿದೆ. ನಾನು ಲೋ ಫ್ಲೇಮಲ್ಲಿ ಇಟ್ಟು ಕಾಯಿಸ್ಕೊಂಡಿದ್ದೀನಿ. ಆದಷ್ಟು ಲೋ ಫ್ಲೇಮಲ್ಲಿ ಇಟ್ಟು ಮಾಡಿ, ಏಕೆಂದರೆ ನೀವು ಮಾಡಿದ್ಮೇಲೆ ನನಗೆ ಕಂಪ್ಲೇಂಟ್ ಹೇಳಬಾರ್ದಲ್ವ, ಅದಕ್ಕೆ. ಸೊ ಈಗ ಇದು ಫ್ರೈ ಆಗಿದೆ. ನಾನು ಇದನ್ನು ತೆಗೆದುಕೊಳ್ತಾ ಇದ್ದೀನಿ. ಸೊ ನೋಡಿದ್ರಲ್ಲ, ಈ ಸಿಂಪಲ್ ರೆಸಿಪಿ ಮಾಡೋದು ತುಂಬಾ ಸುಲಭ. ಫ್ರೈ ಮಾಡಲಿಕ್ಕೆ ಸ್ವಲ್ಪ ಟೈಮ್ ತೆಗೆಯುತ್ತೆ ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ. ಸೊ ಇದನ್ನು ಸಂಜೆ ನೀವು ಸುಮ್ಮನೆ ಕೂತ್ಕೊಂಡಾಗ ಟೈಮ್ ಪಾಸ್ ಆಗ್ತಾ ಅನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮೂಲಕ ಸಪೋರ್ಟ್ ಮಾಡಿ. ಸಿಗೋಣ ಮತ್ತೊಂದು ರೆಸಿಪಿಯೊಂದಿಗೆ. ಧನ್ಯವಾದ. ಎಲ್ಲರಿಗೂ ನಮಸ್ಕಾರ. ಸಂಜೆ ಏನಪ್ಪ ಮಾಡೋದು, ಸುಮ್ಮನೆ ಕೂತ್ಕೊಂಡಾಗ ಏನಾದರೂ ತಿನ್ನೋಕ್ಕೆ ಬೇಕು ಅಂದಾಗ ನೀವು ಖಂಡಿತ ಈ ರೆಸಿಪಿನ ಮಾಡ್ಕೊಳ್ಬೋದು. ಇದು ಫಟಾಫಟ್ ಅಂತ ರೆಡಿ ಆಗಿಬಿಡುತ್ತೆ. ಸೊ ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮೂಲಕ ಸಪೋರ್ಟ್ ಮಾಡಿ. ಸೊ ಇದು ಗೋಧಿ ಹಿಟ್ಟಿನಿಂದ ಮಾಡಿರೋಂಥಾಗಿರೋದ್ರಿಂದ ಸ್ವಲ್ಪ ಹೆಲ್ದಿ ಅಷ್ಟೇ. ಎಣ್ಣೆಲಿ ಫ್ರೈ ಮಾಡಿರೋದ್ರಿಂದ ಹೆಲ್ದಿ ಅಲ್ಲ. ಬೇಕಿದ್ದರೆ ನೀವು ತವಾ ಫ್ರೈ ಮಾಡ್ಕೊಳ್ಬೋದು. ಸೊ ಇಲ್ಲಿ ಒಂದು ಪಾತ್ರೆಗೆ 1.5 ಕಪ್ಪಷ್ಟು ಗೋಧಿ ಹಿಟ್ಟನ್ನು ತೆಗೆದುಕೊಂಡಿದ್ದೀನಿ. ಅರ್ಧ ಕಪ್ನಷ್ಟು ಸಣ್ಣ ರವೆ ತೆಗೆದುಕೊಂಡಿದ್ದೀನಿ. ಒಂದು ಅರ್ಧ ಕಪ್ನಷ್ಟು ಮೊಸರನ್ನ ತೆಗೆದುಕೊಂಡಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಕಲರಿಗೋಸ್ಕರ ನಾನು ಅರಿಶಿನವನ್ನು ಹಾಕ್ಕೊಂಡಿದ್ದೀನಿ. ನೀವು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಸೊ ನೀವು ಇಲ್ಲಿ ಕ್ವಾಂಟಿಟಿ ನೀವು ನೋಡ್ಕೊಂಬಿಟ್ಟು ಮಾಡ್ಕೊಳ್ಳಿ. ಸ್ವಲ್ಪ ಮಾಡ್ತೀನಿ ಅಂದರೆ ಎಲ್ಲ ಕ್ವಾಂಟಿಟಿ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ. ಅರ್ಧ ಕಪ್ಪು ಗೋಧಿ ಹಿಟ್ಟು ಹಾಕಿದರೆ 1/4 ಕಪ್ಪಷ್ಟು ರವೆ ಹಾಕ್ಕೊಳ್ಳಿ. ಆ ರೀತಿ ನೀವು ಮಾಡ್ಕೊಳ್ಬೋದು. ತುಂಬ ದಪ್ಪನೂ ಅಲ್ಲ ತೆಳ್ಳೂ ಅಲ್ಲ, ಆ ರೀತಿಯಲ್ಲಿ ನೀವು ಹಿಟ್ಟನ್ನು ರೆಡಿ ಮಾಡ್ಕೊಳ್ಬೇಕಾಗತ್ತೆ. ಸೊ ನಾನು ನೋಡಿದ್ರಲ್ವ ಯಾವ ರೀತಿ ಇತ್ತು ಅಂತ. ಸೊ ಇದಕ್ಕೆ ಇಲ್ಲಿ ನಿಮ್ಗೆ ಇಷ್ಟ ಆಗಿರುವಂಥ ತರಕಾರಿಗಳನ್ನ ಹಾಕ್ಕೊಳ್ಬೋದು. ನಾನು ಇಷ್ಟು ಹಾಕ್ಕೊಂಡಿದ್ದೀನಿ ನೋಡಿ. ಕ್ಯಾರೆಟು, ಬೀನ್ಸು, ಕ್ಯಾಪ್ಸಿಕಮ್. ಸೊ ನಿಮ್ಗೆ ಯಾವ್ದು ಇಷ್ಟ ಉಂಟೋ ಆ ತರಕಾರಿಗಳನ್ನ ನೀವು ಹಾಕೋಬೋದು. ಹಾಗೆ ಕ್ಯಾಬೇಜ್ ಕೂಡ ಹಾಕ್ಕೊಳ್ಬೋದು. ಸೊ ನಾನು ಇಷ್ಟನ್ನು ಹಾಕ್ಕೊಂಡಿದ್ದೀನಿ. ಈಗ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಈ ರೀತಿ ಇರಬೇಕು. ತುಂಬ ತೆಳ್ಳನೂ ಅಲ್ಲ, ತುಂಬ ದಪ್ಪನೂ ಅಲ್ಲ. ಸೊ ಇದನ್ನು ಸೈಡಿಗೆ ಇಟ್ಕೊಳ್ಳಿ. ಸೈಡಿಗೆ ಇಟ್ಕೊಂಡು ನಿಮಗೆ ಗ್ರೀನ್ ಚಟ್ನಿ ಮಾಡ್ಕೊಳ್ತೀನಿ ಅಂದ್ರೂ ಮಾಡ್ಕೊಳ್ಳಿ. ಸೊ ಅದಾದಮೇಲೆ ಒಂದು 5 ನಿಮಿಷ ಆಗಿದೆ. ಈಗ ನಾನು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕಾಯಿ ಮೆಣಸನ್ನು ಹಾಕ್ಕೊಂಡಿದ್ದೀನಿ. ಮಕ್ಕಳು ತಿಂತಾರೋ ಕಾಯಿ ಮೆಣಸು ಬೇಡ ಅನ್ನೋದಾದರೆ ನೀವು ಸ್ವಲ್ಪ ಮೆಣಸಿನ ಪುಡಿನ ಯೂಸ್ ಮಾಡ್ಬೋದು. ಇಲ್ಲಿ ಎಣ್ಣೆ ಕಾದಿರೋಂಥದ್ದಕ್ಕೆ ಗೋಳಿ ಬಜೆ ಎಲ್ಲ ಬಿಡ್ತೇವೆ ನೋಡಿ, ಆ ರೀತಿಯಲ್ಲಿ ಬಿಟ್ಕೊಳ್ಬೇಕು. ಈ ರೀತಿ ಆದಷ್ಟು ನೀವು ಮೀಡಿಯಮ್ ಲೋ ಫ್ಲೇಮಲ್ಲಿ ನೀವು ಫ್ರೈ ಮಾಡ್ಕೊಳ್ಳೋದ್ರಿಂದ ತುಂಬಾ ಕ್ರಿಸ್ಪಿಯಾಗಿರುತ್ತೆ. ಸೊ ಇದನ್ನು ಟೊಮೆಟೊ ಸಾಸ್ ಜೊತೆನೇ ತಿನ್ಬೋದು, ಗ್ರೀನ್ ಚಟ್ನಿ ಜೊತೆ ಕೂಡ ತಿನ್ಬೋದು. ಸೊ ಸಿಂಪಲ್ ಆಗಿರುತ್ತೆ ಮಾಡೋದನ್ನು ಕೂಡ. ಮತ್ತು ಗೋಧಿ ಹಿಟ್ಟಿನಿಂದ ಮಾಡಿರೋದ್ರಿಂದ ಸ್ವಲ್ಪ ಹೆಲ್ದಿ ಅಷ್ಟೇ. ನಿಮಗೆ ಎಣ್ಣೆಲಿ ಫ್ರೈ ಮಾಡೋದು ಬೇಡ ಅಂದರೆ ತವಾದಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಬೋದು.
ಈಗ ನೋಡಿ ಇದು ಚೆನ್ನಾಗಿ ಫ್ರೈ ಆಗಿದೆ. ನಾನೀಗ ಇದನ್ನು ತೆಗೆದುಕೊಳ್ತೀನಿ. ಇನ್ನು ಉಳಿದಿರೋಂಥ ಹಿಟ್ಟನ್ನು ಕೂಡ ಇದೇ ರೀತಿ ಫ್ರೈ ಮಾಡ್ಕೊಳ್ತೀನಿ. ಸೊ ನೋಡಿದ್ರಲ್ಲ, ತುಂಬ ಟೇಸ್ಟಿಯಾಗಿ ಕ್ರಿಸ್ಪಿಯಾಗಿರುತ್ತೆ. ಸಂಜೆ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಫಟಾಫಟ ಅಂತ ಮಾಡ್ಕೊಳ್ಬೋದು. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮೂಲಕ ಲೈಕ್ ಮಾಡೋದನ್ನು ಮರಿಬೇಡಿ.